ಸಮೀಕ್ಷೆಗೆ ಸಿದ್ಧಪಡಿಸಿರುವಂತಹ ಪಟ್ಟಿಯಿಂದ ಪರಿಶಿಷ್ಟ ಕ್ರೈಸ್ತ ಜಾತಿಗಳನ್ನ ಸರ್ಕಾರ ಕೈ ಬಿಡಬೇಕು, ರಾಜಕೀಯ ಲಾಭಕ್ಕಾಗಿ ಸಮಾಜವನ್ನ ಒಡೆಯೋ ಕೆಲಸ ಮಾಡಬಾರ್ದು ಅಂತ ಹೇಳಿ ಪರಿಶಿಷ್ಟ ಜಾತಿಗಳ ಹಿತರಕ್ಷಣಾ ವೇದಿಕೆ ಒತ್ತಾಯಿಸ್ತಾ ಇದೆ. ನಿವೃತ್ತ IAS ಅಧಿಕಾರಿ ಎಂ ಲಕ್ಷ್ಮೀನಾರಾಯಣ, ಮಾಜಿ ಸಚಿವ ಎನ್ ಮಹೇಶ್ ಇವರು ಶಾಸಕರ ಭವನದಲ್ಲಿ ಇವತ್ತು ಚರ್ಚೆ ಮಾಡಿದ್ದಾರೆ. ಈಗ ಏನು ರಾಜ್ಯ ಸರ್ಕಾರಕ್ಕೆ ಈ ದಲಿತ ಜಾತಿಗಳನ್ನ ಹುಟ್ಟು ಹಾಕುವ ಅಧಿಕಾರ ಇಲ್ಲ, 341ನೇ ವಿಧಿಯ ದುರ್ಬಳಕೆ ಆಗ್ತಾ ಇದೆ, ಇದನ್ನ ಜಾತಿಗಳನ್ನ ಒಡೆದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರಿದ್ದಾರೆ. ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಕ್ರೈಸ್ತರ ಮೂಲ ಜಾತಿಗಳಾದ ಕ್ಯಾಥೋಲಿಕ್, ಪ್ರೊಟೆಸ್ಟೆಂಟ್ ಇತ್ಯಾದಿ ಜಾತಿಗಳಿಲ್ಲ. ಈ ಬಗ್ಗೆ ಕ್ರೈಸ್ತರ ಧರ್ಮಗುರುಗಳು ಸಹ ಮಾತನಾಡ್ತಾ ಇಲ್ಲ, ಮೌನ ಮುರಿದಿಲ್ಲ, ಇದು ಸಹ ಆಕ್ಷೇಪಾರ್ಹ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಹಿಂದೂ ಧರ್ಮೀಯರ ಸಂಖ್ಯೆಯನ್ನ ಕುಗ್ಗಿಸಿ ಕ್ರೈಸ್ತ ಧರ್ಮೀಯರನ್ನ ಪ್ರೋತ್ಸಾಹಿಸುವ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅವರು ಇದರಲ್ಲಿ ರಾಜ್ಯಪಾಲರು ಮಧ್ಯ ಪ್ರವೇಶಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು 2 ತಿಂಗಳ ಹಿಂದೆ ಅಷ್ಟೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ಮಾಡಿದೆ. ದಲಿತರ ಮೀಸಲು ನಿಧಿಯಿಂದ 150 ಕೋಟಿಯನ್ನ ವ್ಯಯಿಸಿದ್ದಾರೆ. ಈಗ ಮತ್ತೆ ದಲಿತರ ಸಮೀಕ್ಷೆ ಮಾಡುವ ಅಗತ್ಯ ಏನಿದೆ ಅಂತ ಹೇಳಿ ಇವರು ಕ್ರೈಸ್ತರ ಪಟ್ಟಿಯಿಂದ ಕ್ರೈಸ್ತರ ಸೇರ್ಪಡೆ ಈ ಸಮೀಕ್ಷೆ ನಗೆಪಾಟ್ಲಿಗೆ ಈಡಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ತಜ್ಞರ ಪ್ರಕಾರ ಇವರು ಯಾವುದೇ ಜಾತಿ ಬರೆಸಿದ್ರು ಸಹ ಧರ್ಮ ಅನ್ನೋದು ಅಲ್ಲಿ ಕೌಂಟ್ ಆಗುತ್ತೆ, ಆ ಧರ್ಮವನ್ನೇ ತೆಗೆದುಕೊಳ್ತಾರೆ. ಮತ್ತು ಇವರಿಗೆ ಮೀಸಲಾತಿ ಕೊಡೋದು ಸಹ ಧರ್ಮದ ಆಧಾರದಲ್ಲ, ಇವರು ಏನು ಆರ್ಥಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಅನ್ನೋ ಆಧಾರದಲ್ಲಿ ಇವರಿಗೆ ಮೀಸಲಾತಿ ಎಲ್ರಿಗೂ ಸಿಗೋ ಅಂತದ್ದು. ಆದ್ರಿಂದ ಅವರು ಧರ್ಮದ ಆಧಾರ ಇವ್ರು ಏನೇ ಬರ್ಸಿದ್ರು ಸಹ ಇವರು ಕ್ರೈಸ್ತರು ಅಂತ ಬರ್ಸಿದ್ದಾಗ ಆ ಧರ್ಮಕ್ಕೆ ಸೇರ್ತಾರೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಒಟ್ಟಾರೆ ಈ ಕ್ರೈಸ್ತ ಧರ್ಮದಲ್ಲಿ ಇವರು ಸಮಾನತೆಗಾಗಿ ಬದಲಾವಣೆ ಮಾಡ್ಕೋಬೇಕು, ಸಾಮಾಜಿಕ ಸ್ತರದಲ್ಲಿ ತಮ್ಮನ್ನು ತಾವು ಮೇಲಿನ ಸ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಹಿಂದೂ ಧರ್ಮದಲ್ಲಿ ಸಮಾನತೆ ಸಿಕ್ತಿಲ್ಲ ಅಂತ ಹೋಗಿರ್ತಾರೆ. ಆದ್ರೆ ಪರಿಸ್ಥಿತಿ ಏನಂದ್ರೆ ಕ್ರೈಸ್ತ ಧರ್ಮಕ್ಕೆ ಚರ್ಚಲ್ಲಿ ಹೋದಾಗ ಒಟ್ಟಿಗೆ ಕುಳಿತುಕೊಳ್ತಾರೆ ಹೊರತು ಮತ್ತೆ ಅಲ್ಲಿ ಕೊಳ್ಳುವಿಕೆ ಅಂದ್ರೆ ಮದುವೆ ಸಮಾರಂಭ ಇವು ಯಾವೂ ಸಹ ಅಲ್ಲೂ ಸಹ ಜಾತಿಯನ್ನ ಪಾಲನೆ ಮಾಡ್ತಾರೆ. ಅಲ್ಲಿ ಯಾರು ಒಕ್ಕಲಿಗರನ್ನೇ ಮದ್ವೆ ಆಗ್ತಾರೆ, ಮತ್ತೆ ಕ್ರೈಸ್ತ ಧರ್ಮಕ್ಕೆ ಹೋದಂತ ಒಕ್ಕಲಿಗರು ಮತ್ತೆ ಒಕ್ಕಲಿಗರನ್ನೇ ಮದ್ವೆ ಆಗ್ತಾರೆ, ಅಥವಾ ಬೇರೆ 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 ಜನಾಂಗದವ್ರು ಯಾರು ಹೋಗಿರ್ತಾರ ಅವ್ರವರೇ ಮದ್ವೆ ಆಗುವಂತಹ ಅಥವಾ ಸಂಬಂಧಗಳನ್ನ ಬೆಳೆಸುವಂತಹ ಪರಿಪಾಠ ಅಲ್ಲಿದೆ. ಚರ್ಚ್ಗಳು ಮಾತ್ರ ಒಟ್ಟಿಗೆ ಕೂತ್ಕೊಳ್ಳಕ್ ಮಾತ್ರ ಅಲ್ಲಿ ಅವಕಾಶ ಆಗಿದೆ ಹೊರತು ಪೂರ್ತಿ ಅವರ ಮೈಂಡ್ ಸೆಟ್ ಅನ್ನ ಬದಲಿಸಕ್ಕೆ ಅವಕಾಶ ಆಗಿಲ್ಲ. ಅಂದ್ರೆ ಇದೆಲ್ಲ ಭಾರತೀಯರ ಮೈಂಡ್ ಸೆಟ್ ಬದಲಾಗ್ತಿಲ್ಲ ಅನ್ನೋದನ್ನ ತೋರಿಸ್ತದೆ. ಆದ್ರಿಂದ ಈ ಸಮಾಜ ಸುಧಾರಣೆಗಾಗಿ ಈ ಹಿಂದೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಧರ್ಮವನ್ನ ಬದಲಾಯಿಸಿದರೆ ಸಮಾನತೆ ಸಿಗುತ್ತೆ ಅನ್ನೋದು ಸಹ ಈಗ ಸುಳ್ಳು ಅಂತ ಸಾಬೀತಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ನೇರ ಪ್ರಸಾರದಲ್ಲಿ. ಮತ್ತಷ್ಟು ವಿಚಾರಗಳನ್ನ ಹೇಳ್ತಿರ್ತೀವಿ. ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ ವೀಕ್ಷಕ.